ಬೆಂಗಳೂರಿನಲ್ಲಿ ನಕಲಿ ಔಷಧಿಗಳ ಜಾಲ ಪತ್ತೆ ಆಗಿರೋದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿತ್ತು. ಇದೀಗ ಖಾಸಗಿ ಆಸ್ಪತ್ರೆಗಳ ಒಕ್ಕೂಟ ಅಲರ್ಟ್ ಆಗಿದೆ. ನಕಲಿ ಔಷಧಿಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಮಾರ್ಗಸೂಚಿ ರಿಲೀಸ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ನಕಲಿ ಔಷಧಿಗಳ ಜಾಲ ಪತ್ತೆಗೆ ಬಿಗ್ ಆಪರೇಷನ್. ಖಾಸಗಿ ಆಸ್ಪತ್ರೆಗಳ ಒಕ್ಕೂಟ ಅಲರ್ಟ್, ಮಾರ್ಗಸೂಚಿ ರಿಲೀಸ್. ಬೆಂಗಳೂರಿನ ದೊಡ್ಡೇರಿಯಾ ಫಾರ್ಮ್ ಹೌಸ್ನಲ್ಲಿ ನಕಲಿ ಔಷಧ ತಯಾರಿಕೆ ಜಾಲ ಪತ್ತೆ ಬೆನ್ನಲ್ಲೇ ಫನಾ ಅರ್ಥಾತ್ ಖಾಸಗಿ ಆಸ್ಪತ್ರೆಗಳ ಒಕ್ಕೂಟ ಅಲರ್ಟ್ ಆಗಿದೆ. ಪ್ರತಿ ಖಾಸಗಿ ಆಸ್ಪತ್ರೆಗಳು ತಮ್ಮಲ್ಲಿರುವ ಔಷಧಿ ಸ್ಟಾಕ್ಗಳನ್ನು ಮತ್ತೊಮ್ಮೆ ಪರಿಶೀಲನೆಗೆ ಸೂಚನೆ ನೀಡಲಾಗಿದೆ. ವಿಶೇಷವಾಗಿ ಜಪ್ತಿಯಾಗಿರೋ ನಕಲಿ ಔಷಧಿಗಳ ಬ್ಯಾಚ್ ನಂಬರ್ಗಳೊಂದಿಗೆ ಆಸ್ಪತ್ರೆಯಲ್ಲಿರೋ ಸ್ಟಾಕ್ಗಳೊಂದಿಗೆ ಹೋಲಿಕೆ ಮಾಡುವಂತೆ 4500 ಆಸ್ಪತ್ರೆಗಳಿಗೆ ಖಡಕ್ ಸೂಚನೆ ಕೊಡಲಾಗಿದೆ. ಆಸ್ಪತ್ರೆ, ಫಾರ್ಮಸಿ, ಔಷಧಿ ಖರೀದಿ, ಕ್ಲಿನಿಕಲ್ ವಿಭಾಗಕ್ಕೆ ಪ್ರತ್ಯೇಕ ಮಾರ್ಗಸೂಚಿ ಹೊರಡಿಸಲಾಗಿದೆ. ಹಾಗಾದ್ರೆ ಖಾಸಗಿ ಆಸ್ಪತ್ರೆಗಳ ಒಕ್ಕೂಟದ ಮಾರ್ಗಸೂಚಿಯಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಆಸ್ಪತ್ರೆಗಳ ಮೆಡಿಸಿನ್ ಸ್ಟಾಕ್ಗಳನ್ನು ಪರಿಶೀಲನೆ ಮಾಡಬೇಕಿದೆ. ಜಪ್ತಿಯಾಗಿರುವ ಔಷಧಿಗಳ ಬ್ಯಾಚ್ ನಂಬರ್ ಪರಿಶೀಲನೆ ಮಾಡಬೇಕು. ಇನ್ನು ಒಂದು ವೇಳೆ ಅನುಮಾನಾಸ್ಪದ ಔಷಧಿ ಇದ್ರೆ ಬಳಸಬೇಡಿ, ಪ್ರತ್ಯೇಕವಾಗಿ ಇರಿಸಿ ಅಂತ ಮಾರ್ಗಸೂಚಿ ಹೊರಡಿಸಲಾಗಿದೆ. ಅನುಮಾನಾಸ್ಪದ ಔಷಧಿಗಳ ಲೇಬಲ್ಗಳನ್ನು ಸಂಗ್ರಹಿಸಬೇಕಿದೆ. ಔಷಧಿ ಎಲ್ಲಿಂದ ಬಂದಿದೆ ಎಂದು ಖಚಿತಪಡಿಸಿಕೊಳ್ಳೋದು ಕಡ್ಡಾಯ ಆಗಿದೆ. ಉತ್ಪಾದನಾ ದಿನಾಂಕ ಮತ್ತು ಎಕ್ಸ್ಪೈರಿ ದಿನಾಂಕ ಪರಿಶೀಲನೆ ಕಡ್ಡಾಯ ಆಗಿದೆ. ಒಂದು ವೇಳೆ ಲೇಬಲ್ನಲ್ಲಿ ವ್ಯತ್ಯಾಸ ಕಂಡು ಬಂದರೂ ಎಚ್ಚರಿಕೆ ವಹಿಸುವಂತೆ ಸೂಚನೆ ನೀಡಲಾಗಿದೆ. ನಕಲಿ ಔಷಧಿ ಬಗ್ಗೆ ಅನುಮಾನ ಬಂದ್ರೆ ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಲು ಸೂಚನೆ ಕೊಡಲಾಗಿದೆ. ನಮಗೆ ಡ್ರಗ್ ಕಂಟ್ರೋಲರ್ ಆಫೀಸಿಂದ ನಮಗೆ ಯಾವ್ಯಾವ ಮೆಡಿಕೇಶನ್ಸ್ ಯೂಸ್ ಮಾಡಬಾರ್ದು, ಯಾವ್ಯಾವುದು ಇದ್ದರೆ ನಾವು ಆಗಲೇ ತೊಗೊಂಡಿದ್ದರೆ ಅಥವಾ ಸ್ಟೋರ್ ಮಾಡ್ಕೊಂಡಿದ್ದರೆ ಅದನ್ನು ನಾವು ಉಪಯೋಗಿಸಬಾರ್ದು ಅಂತ ನಮಗೆ ಒಂದು ಸೂಚನೆ ಬಂತು. ಅದು ಬಂದ ಕೂಡಲೇ ನಾವು ನಮ್ಮೆಲ್ಲ ಸದಸ್ಯರುಗಳಿಗೂ ನಾವು ಅದನ್ನು ಕಳಿಸ್ಕೊಟ್ಟಿದ್ದೀವಿ. ಏನಾದ್ರು ಆ ಥರ ಇದ್ದಲ್ಲಿ ಇಮಿಡಿಯೇಟಾಗಿ ಅದನ್ನು ಉಪಯೋಗಿಸ್ದಿರ ಅದನ್ನು ವಾಪಸ್ ಮಾಡಿ. ಅದೇನೇ ಹೇಳಿ, ನಕಲಿ ಔಷಧಿ ಜಾಲ ಪತ್ತೆ ಬೆನ್ನಲ್ಲೇ ಖಾಸಗಿ ಆಸ್ಪತ್ರೆಗಳ ಒಕ್ಕೂಟ ಎಚ್ಚರಿಕೆ ಹೆಜ್ಜೆ ಇಟ್ಟಿದೆ. ನಕಲಿ ಔಷಧಿ ಪತ್ತೆ ಹಚ್ಚೋ ವಿಚಾರದಲ್ಲಿ ಯಾವುದೇ ನಿರ್ಲಕ್ಷ್ಯ ಮಾಡದಂತೆ ಖಡಕ್ ಸೂಚನೆ ಕೊಡಲಾಗಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.